ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಬ್ರಹ್ಮಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಬ್ರಹ್ಮಸ್ಥಾನ ಅಂದ್ರೆ ಏನು, ಅದು ಎಲ್ಲಿ ಬರ್ತದೆ, ಬ್ರಹ್ಮಸ್ಥಾನನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಪ್ರತಿಯೊಬ್ಬನ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಗ್ರೋತಿಗೆಲ್ಲ ವಾಸ ಮಾಡೋ ಮನೆ ಕೂಡ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಮನೆ ಚೇಂಜ್ ಮಾಡಿದ್ಮೇಲೆ ಪೀಸ್ ಆಫ್ ಮೈಂಡ್ ಇರಲ್ಲ, ಗ್ರೋತ್ ಇರಲ್ಲ, ಹೆಲ್ತ್ ಇರಲ್ಲ. ಇದೆಲ್ಲ ವಾಸ್ತು ದೋಷ ಇದ್ರೆ ಈ ತರ ಎಲ್ಲ ಸಮಸ್ಯೆ ಬರುತ್ತೆ. ಬ್ರಹ್ಮಸ್ಥಾನದ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರಹ್ಮಸ್ಥಾನ ಅಂದ್ರೆ ಮನೆಯ ಮಧ್ಯಭಾಗ ಬರ್ತದೆ. ಇದನ್ನ ಹೇಗೆ ಫೈಂಡ್ ಔಟ್ ಮಾಡುದಂದ್ರೆ, ನಿಮ್ದು ಓಪನ್ ಟ್ಯಾರಿಸ್ ಇದ್ರೆ ಮನೆಯ ಮಧ್ಯ ಪಾಯಿಂಟ್ ನ ಕಂಡು ಹಿಡಿಬಹುದು, ಅಥವಾ ಮನೆಯ ಒಳಗೇನೆ ಮೆಜರ್ಮೆಂಟ್ ತಗೊಂಡು ನೋಡ್ಬೋದು. ಯಾವಾಗ್ಲೂ ಕೂಡ ಬ್ರಹ್ಮಸ್ಥಾನ ಉದ್ದ 2 ಫೀಟ್, ಅಗಲ 2 ಫೀಟ್ ಎಂಟಿ ಆಗಿ ಇರಬೇಕು. ಅಲ್ಲಿ ಯಾವುದೇ ತರದ ಹೆವಿ ಆಗಿರುವ ಮೆಟೀರಿಯಲ್, ಫರ್ನಿಚರ್, ಪಿಲ್ಲರ್, ಇನ್ನು ಕೆಲವರ ಮನೆಯಲ್ಲಿ ಸ್ಟೇರ್ ಕೇಸ್ ಎಲ್ಲ ಇರ್ತದೆ. ಇನ್ನು ಕೆಲವರ ಮನೆಯಲ್ಲಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟೈಲರಿಂಗ್ ಮಿಷಿನ್, ಕೆಲವರು ಸ್ಟವ್ ಎಲ್ಲ ಇಟ್ಟಿರ್ತಾರೆ. ಈ ಜಾಗ ಯಾವಾಗ್ಲೂ ಕೂಡ ಖಾಲಿ ಇರ್ಬೇಕು. ಇಲ್ಲಿ ಯೂನಿವರ್ಸಲ್ ಎನರ್ಜಿ ಬರೋ ಜಾಗ. ಅಂದ್ರೆ ಇದು ಸೂರ್ಯನ ತತ್ವ ಅಂತ ಹೇಳ್ತಾರೆ ಈ ಪ್ಲೇಸ್ ನ. ಹಿಂದಿನ ಕಾಲದಲ್ಲೆಲ್ಲ ಕೆಲವು ಮನೆಗಳಿತ್ತು, ಮನೆಯ ಸುತ್ತ ಗೋಡೆ ಇದ್ದು ಮಿಡ್ಲಲ್ಲಿ ಜಾಗ ಬಿಡ್ತಿದ್ರು. ಅಲ್ಲಿ ಚೆನ್ನಾಗಿ ಬೆಳಕು ಬರೋದು, ಹಾಗೆ ಮಳೆಯ ನೀರು ಕೂಡ ಬರುತ್ತೆ, ಗಾಳಿ ಎಲ್ಲನೂ ಬರುತ್ತೆ. ಅಂತ ಮನೆಗಳಲ್ಲಿ ವಾಸ್ತು ದೋಷನೇ ಇರ್ತಿರ್ಲಿಲ್ಲ. ಆದ್ರೆ ಈಗ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ತರದ ಮನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೆಲವರು ಬ್ರಹ್ಮಸ್ಥಾನದ ಮೇಲೆ ಒಂದು ಗ್ಲಾಸ್ ತರ ಹಾಕಿ ಬೆಳಕು ಬರೋ ತರ ಇಟ್ಟಿರ್ತಾರೆ. ಮೇಲ್ಗಡೆಯಿಂದ ಗಾಳಿ ಬೆಳಕು ಬರೋ ತರ ಇಲ್ಲದಿದ್ರು ಕೆಳಗಡೆ ಏನೇ ಹೆವಿ ಇರುವಂತಹ ಮೆಟೀರಿಯಲ್ ಇರಬಾರ್ದು. ಬ್ರಹ್ಮಸ್ಥಾನವನ್ನು ಮನೆಯ ಹೃದಯ ಭಾಗ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಯಾವುದೇ ಅಗತ್ಯ ಇರದೇ ಇರುವ ವಸ್ತುಗಳನ್ನು ನೀವು ಗುಡ್ಡೆ ಹಾಕಬಾರ್ದು. ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರೂ ಬೀಮ್ ತರ ಬಂದಿದೆ, ಅಥವಾ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಬಂದಿದೆ, ಅಥವಾ ಗೋಡೆ ತರ ಇದೆ, ಇದಕ್ಕೆ ಏನ್ ಮಾಡುದು ಅಂತ ನೋಡೋಣ. ನಾನು ಈಗ್ಲೇ ಹೇಳ್ದಾಗೆ ಬ್ರಹ್ಮಸ್ಥಾನ ಸೂರ್ಯನ ತತ್ವ ಆಗಿದೆ. ಅದಕ್ಕೆ ನೀವು ಸೂರ್ಯನ್ಗೆ ಸಂಬಂಧಪಟ್ಟಿರುವ ರೂಬಿ ಅನ್ನುವಂತ ಸ್ಟೋನ್ ಅನ್ನು ಒಂದು ಬೌಲಿಗೆ ಹಾಕಿ ಬ್ರಹ್ಮಸ್ಥಾನದಲ್ಲಿ ಇಡ್ಬೇಕು. ಆಗ ಅದು ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ನೀವು ಒಂದು ಪಾಸಿಟಿವ್ ಆಗಿ ಅಫರ್ಮೇಶನ್ ಕೂಡ ಮಾಡ್ಕೊಳ್ಬೇಕು. ಇಲ್ಲಿ ಪಾಸಿಟಿವ್ ಥಾಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬ್ರಹ್ಮಸ್ಥಾನಕ್ಕೆ ಅಂತಲ್ಲ, ಯಾವುದಕ್ಕೆ ಕೂಡ ಯಾವುದೇ ರೆಮಿಡಿ ಮಾಡುವಾಗ ಇಲ್ಲಿಂದನೇ ಆ ಜಾಗ ಎನರ್ಜೈಸ್ ಆಗುತ್ತೆ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು. ಇನ್ನು ಸ್ಮಾಲ್ ಆಗಿ ಈಸಿ ಆಗಿರುವ ರೆಮಿಡಿ ಅಂದ್ರೆ, ನೀವು ಆ ಬ್ರಹ್ಮಸ್ಥಾನದ ಪಕ್ಕದಲ್ಲಿ ಕುಳಿತು ಗಾಯತ್ರಿ ಮಂತ್ರನ ಹೇಳ್ಬೋದು, ಮತ್ತೆ ಓಂ ಅನ್ನುವಂತ ಕೂಡ ಚಾಂಟಿಂಗ್ ಮಾಡ್ಬೋದು. ಮತ್ತೆ ನಿಮ್ಮಲ್ಲಿ ಸಿಂಗಿಂಗ್ ಬೌಲ್ ಇದ್ರೆ ಅದರಿಂದ ಕೂಡ ಸೌಂಡ್ ಮುಖಾಂತರ ನೀವು ಆ ಬ್ರಹ್ಮಸ್ಥಾನನ ಎನರ್ಜೈಸ್ ಮಾಡ್ಬೋದು. ಯಾವುದೇ ತರದ ಸೌಂಡ್ ಇರ್ಬೋದು, ಅಂದ್ರೆ ಗಂಟೆ, ಜಾಗಟೆ, ಇದನ್ನೆಲ್ಲ ನೀವು ಬಡಿದು ಸೌಂಡ್ ಮಾಡ್ಬೋದು. ಅಥವಾ ಇನ್ನೂ ಸಿಂಪಲ್ ಆಗಿರುವ ರೆಮಿಡಿ ಅಂದ್ರೆ, ನೀವು ಕಲ್ಲುಪ್ಪನ ಒಂದು ಬೌಲಲ್ಲಿ ಹಾಕಿ ಪ್ರತಿ ವಾರ ಚೇಂಜ್ ಮಾಡ್ತಾ ಬರ್ಬೇಕು. ಬ್ರಹ್ಮಸ್ಥಾನ ಬ್ಲಾಕೇಜ್ ಆದ್ರೆ ಮನೆಯಲ್ಲಿರೋರಿಗೆ ಪೀಸ್ ಆಫ್ ಮೈಂಡ್ ಇರಲ್ಲ. ಎಷ್ಟೋ ಜನರಿಗೆ ರಾತ್ರಿ ನಿದ್ದೆನೂ ಬರಲ್ಲ, ತುಂಬಾ ಸುಸ್ತು, ಟಯರ್ಡ್ನೆಸ್ ಎಲ್ಲ ಇರುತ್ತೆ. ಹಾಗೆ ನಿಮಗೆ ಯಾವುದೇ ಗ್ರೋತ್ ಕೂಡ ಇರಲ್ಲ. ಸಿಂಪಲ್ ಆಗಿರುವ ರೆಮಿಡಿನ ಫಾಲೋ ಮಾಡ್ಕೊಂಡು ಬ್ರಹ್ಮಸ್ಥಾನದಲ್ಲಿರುವ ದೋಷನ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.